ಇವತ್ತಿಲ್ವಾ ಬೆಳ್ಳಂಬೆಳಗ್ಗೆ ವಾತಾವರಣ ಎಷ್ಟು ಚಂದ ಇತ್ತು ನೋಡಿ ಅಂತೆ. ನಾನು ಸುಮಾರು 8 ಗಂಟೆಯ ಸಮಯಕ್ಕೆ ಈ ವಿಡಿಯೋ ಮಾಡಿದ್ದು. ಆದರೂ ಕೂಡ ಮುಂಜಾನೆ ಒಂದು 6:30 ಗಂಟೆಯಿಂದ 7 ಗಂಟೆಯ ಹಾಗೆ ಉಂಟಲ್ವಾ. ಎಷ್ಟು ಚಂದ ಉಂಟಂತ ಹೇಳಿದರೆ. ಇವತ್ತೆಂತ ವಿಶೇಷ ಗೊತ್ತುಂಟ, ನಮ್ಮ ಮನೆಗೆ ಅತ್ತೆ ಮತ್ತು ಇನ್ನೊಬ್ರು ಅತ್ತೆಯ ಮಗಳು ಮತ್ತು ಅಕ್ಕ ಬಾವ ಎಲ್ಲ ಬಂದಿದ್ದರು. ಅವರೆಲ್ಲ ಈಗ ಕೆಳಗೆ ನನ್ನ ದೊಡ್ಡಪ್ಪನ ಮನೆ ಉಂಟಾಯ್ತಾ, ದೊಡ್ಡಪ್ಪಂದು ಶ್ರಾದ್ದ ಕಾರ್ಯಕ್ರಮ ಇವತ್ತು. ಅಲ್ಲಿಗೆ ಬಂದವರೊಮ್ಮೆ ಅತ್ತೆ ಅವರೆಲ್ಲ ಇಲ್ಲಿಗೆ ಬಂದಿದ್ರು. ಅಕ್ಕ ನಿನ್ನೆ ಬಂದಿದ್ಲು ಮನೆಗೆ. ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಲಸ ಇರುವ ಕಾರಣ ನನಗೆ ಸ್ವಲ್ಪ ಲ್ಯಾಪ್ಟಾಪ್ ಹತ್ರನೇ ಇರಬೇಕಾಗ್ತದೆ. ಹಾಗಾಗಿ ನಾನು ಸಂಜೆ ಒಂದ್ಸಲ ಹೋಗಿ ಬರುವ ಅಂತ ಇದ್ದೇನೆ. ದೊಡ್ಡಮ್ಮ ನಿನ್ನೆ ಬಂದು ಹೇಳಿದ್ರು ಬರಲೇಬೇಕು ಅಂತ. ಹಾಗೆ ಊಟಕ್ಕೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಇಲ್ಲಿಯೇ ಊಟ ಮಾಡಿ ಸಂಜೆ ಕೆಲಸ ಮುಗಿಸಿಕೊಂಡು ಒಂದ್ಸಲ ಹೋಗಿ ಬರುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಮತ್ತೆ ಯಾರೆಲ್ಲ ಮತ್ತೆ ಮನೆಗೆ ಬರ್ತಾರಂತ ಗೊತ್ತಿಲ್ಲ, ಕಾದು ನೋಡ್ಬೇಕಷ್ಟೇ. ಈಗ ಸಾಯಂಕಾಲ ಆಗ್ತಾ ಬಂದಿದೆ. ನಾನು ಎಂತ ಮಾಡಲಿಕ್ಕೆ ಬಂದದ್ದಂತ ಹೇಳಿದರೆ, ನಿನ್ನೆ ನಮ್ಮ ಹಂಚಿಗೆಲ್ಲ ಅವರು ಸಾರಣೆ ಸಿಮೆಂಟ್ ಹಾಕಿದ್ರಲ್ವಾ, ಅದಕ್ಕೆ ಸ್ವಲ್ಪ 2-3 ದಿವಸ ನೀರು ಹಾಕ್ತಾ ಇರಿ ಅಂತ ಹೇಳಿದ್ದಾರೆ. ಇಲ್ಲದಿದ್ದರೆ ಅದು ಅಂದರೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಗಟ್ಟಿ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿಂದ ನೀರು ಹಾಕ್ಲಿಕ್ಕೆ ಆಗ್ತದೆ ಅಂತ ನೋಡೋದು. ಅಂದರೆ ಪೈಪಲ್ಲಿ ತುಂಬ ರಭಸವಾಗಿ ನೀರನ್ನು ಹಿಡಿದ್ರೆ ಅಲ್ಲಿ ತನಕ ಹೋಗ್ತದ ಅಂತ ನೋಡೋದು. ಒಂದು ವೇಳೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಉಂಟಲ್ವಾ, ಅಪ್ಪ ಮತ್ತೆ ಮೇಲಲ್ಲಿ ಹೋಗಿ ಬಕೆಟಲ್ಲಿ ಎಂಥದ್ರಲ್ಲಿ ಆದರೂ ಹಾಕ್ಬೋದು. ಹಾಗೆ ಈಗ ಒಂದು ಪ್ರಯತ್ನ ಮಾಡಿ ನೋಡಲಿಕ್ಕೆ ಅಂತ ಬಂದದ್ದು. ಕೆಳಗಿಂದ ಪೈಪಿಂದ ನೀರನ್ನು ಇಲ್ಲಿಗೆ ಹಾಕಿ, ಈ ಪೈಪ್ ಉಂಟಲ್ವಾ ಇದರಲ್ಲಿ ಬಿಡ್ಲಿಕ್ಕೆ ಆಗ್ತದ ನೋಡೋದು. ತುಂಬ ಫೋರ್ಸಲ್ಲಿ ನೀರು ಬಿಡಬೇಕು, ರಭಸವಾಗಿ ಹೋಗುವ ಹಾಗೆ. ಹಾಗೆ ಹಿಡಿದು ಇದನ್ನು ಈ ರೀತಿ ವಿಷಯ ಎಂತ ಅಂತ ಹೇಳಿದರೆ, ಇದರಲ್ಲಿ ರಭಸ ಸಾಕಾಗೋದಿಲ್ಲ, ಹಂಚಿನ ತುದಿಯವರೆಗೆ ತಲುಪುವುದಿಲ್ಲ. ಅಲ್ಲಿ ಕೆಳಗೆ ನಿಂತರೆ ಅಷ್ಟೇ ಸ್ವಲ್ಪ ಜಾಗಕ್ಕೆ ಮಾತ್ರ ಆಗ್ತದೆ ಆಯಿತಾ. ಹಾಗಾಗಿ ಇದು ಪ್ರಯೋಜನ ಇಲ್ಲ, ಹಂಚಿಗೆ ಇದರಿಂದ ನೀರು ಹಾಕಲಿಕ್ಕೆ ಆಗೋದಿಲ್ಲ. ಹಾಗೆ ಮೇಲೆ ಅಪ್ಪ ಬಕೆಟಲ್ಲಿ ಎಂಥದ್ರಲ್ಲಿ ಆದರೂ ತುಂಬಿಯೇ ಅಲ್ಲಿಗೆ ಹಾಕಬೇಕಷ್ಟೇ. ಹಾಗಾಗಿ ಅದೇ ಹಾಕದಿದ್ರೆ ಮತ್ತೆ ಬಾಳತನ ಬರುವುದಿಲ್ಲ ಹಾಕಿ ಅಂತಲೇ ಹೇಳಿದ್ದಾರೆ ಅವರು. ಹಾಗೆ ಹೇಳಿ ಹೋದ ಕಾರಣ ನಾವು ಹಾಕದಿದ್ರೆ ಸರಿ. ಹಲಸಿನ ಹಣ್ಣು ಇವತ್ತು ಬಾವ ಬರುವಾಗ ಉಂಟಲ್ವಾ, ಹಲಸಿನ ಹಣ್ಣು ಮತ್ತು ಸೌತೆಕಾಯಿ ಎಲ್ಲ ಅವರ ಮನೆಯಲ್ಲೇ ಆದದ್ದು. ಬೆಂಡೆಕಾಯಿ ಮತ್ತು ಬದನೆ ಇದೆಲ್ಲ ಅವರ ಮನೆಯಲ್ಲೇ ಆದದ್ದು. ಅದನ್ನು ತಂದದ್ದಾಯ್ತಾ ನನಗೆ ಮತ್ತೆ ತಿನ್ನಬೇಕು. ಇವತ್ತು ನನ್ನ ಲಾಗೌಟ್ ಎಲ್ಲ ಆಯಿತು. ಅಷ್ಟರಲ್ಲಿ ಯಾರು ಬಂದಿದ್ದಾರೆ ನೋಡಿ. ಹಾಯ್ ಮಲ್ಲಿ. ಇಲ್ಲಿ ನನ್ನ ಅಮ್ಮ ಕೂಡ ಇದ್ದಾರೆ. ಹಾಯ್ ಅಮ್ಮ. ನನ್ನ ಅಮ್ಮ ಕೂಡ ನಿಮ್ಗೆಲ್ಲ ಹಾಯ್ ಮಾಡ್ತಾ ಇದ್ದಾರೆ ಆಯ್ತಾ. ಮಲ್ಲಿ ಯಾಕೆ ಬಂದದಂತ ಹೇಳಿದ್ರೆ, ಅವಳಿಗೆ ಎಂಥದ್ದು ಬ್ಯಾಂಕ್ ಇದ್ದು ಫಾರ್ಮ್ ಫಿಲ್ ಮಾಡಿ ಕೊಡ್ಬೇಕಂತೆ. ಅಲ್ಲೆಲ್ಲಿಯೋ ಬೇರೆ ಕಡೆ ಇರುವ ಬ್ಯಾಂಕ್ ಅನ್ನು ನಮ್ಮ ಊರಿಗೆ ಟ್ರಾನ್ಸ್ಫರ್ ಮಾಡುವ ಕೆಲಸಕ್ಕೆ. ಹಾಗೆ ಒಂದು ಫಿಲ್ ಅಪ್ ಮಾಡ್ಲಿಕ್ಕೆ ಉಂಟಕ್ಕ ಅಂತ ಹೇಳಿದ್ಲು. ಹಾಗೆ ನಾನು ಸಂಜೆ ಬಾ ಕೆಲಸ ಆದ್ಮೇಲೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಹಾಗೆ ಬಂದಿದ್ದಾಳೆ. ನನಗೆ ಕೂಡ ಅದರ ಬಗ್ಗೆ ಎಂತ ಮಾಹಿತಿ ಇಲ್ಲ, ನೋಡಿಕೊಂಡು ಫಿಲ್ ಮಾಡುವ ಅಂತ ಇದ್ದೇನೆ. ಹಾಗೆ ಈ ಫಾರ್ಮ್ ಫಿಲ್ ಮಾಡಿದ ನಂತರ ಎಲ್ಲ ನನಗೆ ಕೆಳಗೆ ಹೋಗ್ಲಿಕ್ಕೆ ಉಂಟು. ದೊಡ್ಡಪ್ಪನ ಶ್ರಾದ್ದ ಇತ್ತಲ್ಲ ಇವತ್ತು, ಹಾಗೆ ಹೋಗದಿದ್ರೆ ಸರಿ ಆಗುದಿಲ್ಲ. ದೊಡ್ಡಮ್ಮ ನಿನ್ನೆ ತುಂಬಾ ಪ್ರೀತಿಯಿಂದ ಕರೆದಿದ್ದಾರೆ, ನೀನ್ ಬರ್ಬೇಕು ಅಂತ. ಅವ್ರು ಮಧ್ಯಾಹ್ನ ಊಟಕ್ಕೆ ಕರೆದಿದ್ದಾರೆ ನಿಜ ಹೇಳ್ಬೇಕಂದ್ರೆ. ಆದ್ರೆ ನನ್ಗೆ ಕೆಲಸ ಇರುವಾಗ ಹೋಗ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ಎಂತಾದ್ರೂ ಕಾಲ್ ಬಂದ್ರೆ ಪಿಂಗ್ ಬಂದ್ರೆ ಎಲ್ಲ ಸಮಸ್ಯೆ ಆಗ್ತದಲ್ವಾ. ಹಾಗೆ ಇಲ್ಲಿಯೇ ಇದ್ರೆ ಆದ್ರೆ ನಾನು ಕೂಡ್ಲೆ ಹೋಗ್ಬೋದು ಲ್ಯಾಪ್ಟಾಪ್ ಹತ್ರ ಅಂತ. ಹಾಗೆ ಈಗ ಹೋಗ್ಬೇಕು ನಾನು, ಬೇಗ ಫಾರ್ಮ್ ಎಲ್ಲ ಫಿಲ್ ಮಾಡಿ ಮತ್ತೆ ಹೋಗಿ ಒಂದ್ ಸ್ವಲ್ಪ ಅಲ್ಲಿದ್ದು ಮತ್ತೆ ಬರ್ಬೇಕು. ನೋಡಿ ನನಗೆ ಇದನ್ನು ನೋಡುವಾಗ OMR ಶೀಟ್ ನೆನಪಾಗ್ತಾ ಉಂಟು. ಯಾವ್ದ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಬರಿತಾ ಇದ್ದೇವಲ್ಲ ಈ ರೀತಿ. ಇದರಲ್ಲಿ ನೋಡ್ಬೇಕು ಯಾವುದೆಲ್ಲ ಫಿಲ್ ಮಾಡಬೇಕು ಅಂತ ತುಂಬ ಉಂಟು. ನನಗೆ ಗೊತ್ತಿಲ್ಲ ಇವತ್ತು ಆಗ್ತದಾ ಇಲ್ವಾ ಅಂತ. ಅಲ್ಲಿ ಕೆಳಗೆ ಕೂಡ ಹೋಗ್ಬೇಕಲ್ವಾ, ಆದಷ್ಟು ಮಾಡಿಸ್ತೇನೆ. ಅದಾದ ನಂತರ ನೋಡಬೇಕು ಎಂತ ಅಂತ. ನೋಡಿ ಒಂದು ಪುಟ ಅಷ್ಟೇ ಭರ್ತಿ ಆದದ್ದಾಯ್ತು. ಅದರಲ್ಲಿ ಕೂಡ ಕೆಲವು ಬ್ಲ್ಯಾಂಕ್ ಹಾಗೆ ಉಂಟು. ಯಾಕಂತ ಹೇಳಿದ್ರೆ ದೊಡ್ಡ IAS ಪರೀಕ್ಷೆ ಬರೆದ ಹಾಗೆ ಉಂಟಿದ್ರ ಒಂದೊಂದು ಪ್ರಶ್ನೆಗಳು ಆಯ್ತಾ. ಅಂತ ಹೇಳಿದ್ರೆ ಕೆಲವೆಲ್ಲ ನಂಬರ್ಸ್ ಅದು ಇದೆಲ್ಲ ಆ ಬ್ಯಾಂಕ್ ಬುಕ್ಕಲ್ಲಿ ಪಾಸ್ ಪುಸ್ತಕದಲ್ಲಿ ಕೂಡ ಕಾಣ್ತಾ ಇಲ್ಲ. ಗೊತ್ತಿರೋದನ್ನೆಲ್ಲ ನಾನು ಅವಳಿಗೆ ಫಿಲ್ ಮಾಡಿ ಕೊಡ್ತಾ ಇದ್ದೇನೆ. ಈಗ ಒಂದು ಗಂಟೆ ಕೆಲಸ ಇರ್ಬೋದು ಇದರಲ್ಲಿ. ಅವರದನ್ನು ಸುಮ್ಮನೆ ಹೀಗೆ ನೋಡಿ ಟಕ್ 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 ಮಾಡ್ತಾ ಮತ್ತೆ ಪಾಸ್ ಮಾಡಿ ಬಿಡ್ತಾರೆ. ಆದ್ರೆ ನಮಗೆ ತುಂಬಿಸ್ಲಿಕ್ಕೆ ಕಷ್ಟ ಇರುವಂತದ್ದಲ್ಲ. ಯಾರಾದ್ರೂ ಬ್ಯಾಂಕಿಗೆ ಸಂಬಂಧಪಟ್ಟ ಉದ್ಯೋಗಿಗಳಿದ್ರೆ ಅವರಿಗೆಲ್ಲ ತುಂಬಾ ಸುಲಭ ಅಂತ ಅನಿಸ್ಬೋದು ಇದು. ಹೇಗೂ ಹರಸಾಹಸ ಪಟ್ಟುಂಟಲ್ವಾ, ಆ ಒಂದು ಅರ್ಜಿಯನ್ನು ಪೂರ್ತಿಯಾಗಿ ಭರ್ತಿ ಮಾಡಲಿಲ್ಲ.
ನಮ್ಗೆ ಎಷ್ಟು ಗೊತ್ತುಂಟ ಅಷ್ಟು ಭರ್ತಿ ಮಾಡಿ ಇಟ್ಟಿದ್ದೇವೆ. ಮತ್ತೆ ಎಂತ ಆಗ್ತದೆ ಅಂತ ಅವಳ ಹತ್ರ ನಾಳೆ ಕೇಳ್ಬೇಕಷ್ಟೇ. ಈಗ ಅವಳು ಹೋಗುದಂತೆ, ನಾವು ಕೂಡ ದೊಡ್ಡಮ್ಮನ ಮನೆಗೆ ಹೋಗ್ತೇವೆ ಈಗ, ನಾನು ಮತ್ತೆ ಅಮ್ಮ. ಇವಳು ಅವಳ ಮನೆಗೆ ಹೋಗ್ತಾಳಂತೆ. ಬಾಯ್ ಬಾಯ್. ಹೊರಟೆವು ನಾನು ಮತ್ತೆ ಅಮ್ಮ. ಇಲ್ಲಿ ಸುಬ್ರಹ್ಮಣ್ಯ ಕರವೀರ ತೋರಿಸಿದ್ದೆಲ್ಲ ನಾನು ನಿಮಗೆ ನಿನ್ನೆ, ಅಲ್ಲಿ ಮಲ್ಲಿಯ ತಂಗಿ ಎಲ್ಲ ಕೊಯ್ದುಕೊಂಡು ಹೋದದ್ದು. ಎಷ್ಟು ಚಂದ ಕಾಣ್ತದೆ ಗೊತ್ತುಂಟ. ಇಲ್ಲಿ ಉಂಟು ನೋಡಿ ಹಾಗೆ. ಈ ಗದ್ದೆಯಿಂದ ದಾಟಿ ನಮ್ಮ ತೋಟದ ಮೇಲೆ ಇರೋದು ಅವರ ಮನೆ, ಆಯಿತಾ. ನಾನು ಪ್ರತಿದಿನ ತೋಟಕ್ಕೆಲ್ಲ ಹೋಗ್ತೇನಲ್ಲ, ಅಲ್ಲಿ ಒಂದು ಕೆರೆ ತೋರಿಸಿದ್ದೆ, ಆ ಕೆರೆ ಮೇಲೆ ಇರುವುದು, ಹತ್ತಿರ ನಮಗೆ ನಮ್ಮ ತೋಟಕ್ಕೆ ಹೋಗೋದಿದ್ರು ಈ ಒಂದು ಜಾಗವನ್ನು ದಾಟಿ ಹೋಗಬೇಕು. ದೊಡ್ಡಮ್ಮನ ಮನೆಗೆ ಹೋಗೋದಿದ್ರು ಕೂಡ ಈ ಜಾಗವನ್ನು ದಾಟಿ ಹೋಗಬೇಕು. ಅಲ್ಲಿ ನಾಯಿ ಮಲಗಿಕೊಂಡುಂಟು, ಈಗ ಬೊಗಳ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾಕಂತ ಹೇಳಿದರೆ ನೋಡಿ, ನಾನು ಸ್ವಲ್ಪ ಹೊಸಬಳು ಈ ಒಂದು ಜಾಗಕ್ಕೆ, ನಾನು ಇಲ್ಲಿಗೆಲ್ಲ ಸ್ವಲ್ಪ ಕಡಿಮೆ ಬರೋದು. ಇದು ನಾಯಿ ದೊಡ್ಡಮ್ಮನವ್ರದ್ದಲ್ಲ, ಅಲ್ಲಿ ಮೇಲೊಂದು ಮನೆ ಉಂಟು, ನಾನು ಹೇಳ್ದೆಲ್ಲ 2-3 ಮನೆ ಉಂಟು ಅಲ್ಲಿ ಒಂದು ಮಾರ್ಗದ ಮುಂದೆ ಹೋದರೆ ಅಂತ, ಅಲ್ಲಿಗೆ ಹೋಗ್ತಾ ಇರುವಂಥದ್ದು ಈಗ. ಹಾಗೆ ಈ ಮಾರ್ಗಕ್ಕೆ ತಲುಪಿದೆವು. ಇಲ್ಲಿ ಕೆಳಗೆ ನಮ್ಮ ತೋಟಕ್ಕೆ ಹೋಗುವ ದಾರಿ, ನಾನು ಕಳೆದ 1-2 ವಿಡಿಯೋದ ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೆ ತೋಟಕ್ಕೆ ಹೋಗುವ ದಾರಿ ಅಂತ. ಅದೇ ಮಾರ್ಗದಲ್ಲಿ ಮುಂದೆ ಬಂದರೆ ದೊಡ್ಡಮ್ಮನ ಮನೆಗೆ ಹೋಗುದು. ಅಲ್ಲಿ ಒಬ್ಳು ಚಿಕ್ಕ ಹುಡುಗಿ ಕಾಣ್ತಾ ಇದ್ದಾಳ ನಿಮಗೆ. ಬಾಯ್ ಮಾಡ್ತಾ ಇದ್ದಾಳೆ ನೋಡಿ. ಆ ಹುಡುಗಿ ಇಲ್ವಾ, ನಮ್ಮ ಮನೆಗೆ ಒಂದ್ಸಲ ಬರ್ತಾಳೆ ಆಯಿತಾ. ಪುಟ್ಟ ಹುಡುಗಿ, ಎಂತಾದರೂ ಮಜ್ಜಿಗೆ ತಕೊಂಡು ಹೋಗ್ಲಿಕ್ಕೆ ಹೀಗೆ ಎಂತ ಕಾರು ಬರುವಾಗ ಆ ಹುಡುಗಿ ಕೂಡ ಬರ್ತಾಳೆ. ಇದು ನಮ್ಮ ದೊಡ್ಡಮ್ಮನ ಮನೆ ಆಯಿತಾ. ನಾನು ಅಲ್ಲಿ ಹೋಗಿ ಬಂದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ನಾನು ಹಾಗೆ ದೊಡ್ಡಮ್ಮನ ಮನೆಗೆ ಹೋದ ಕೂಡಲೇ ಮೊದಲು ಹೋದದ್ದು ದೊಡ್ಡಮ್ಮನ ಹೂದೋಟಕ್ಕೆ ಆಯಿತಾ. ನೋಡಿ ದೊಡ್ಡಮ್ಮನ ಗಾರ್ಡನಿಂಗ್ ಎಷ್ಟು ಚಂದ ಉಂಟು ಅಂತ. ಕೆಲವುದ್ರಲ್ಲಿ ಎಲ್ಲ ಚಂದ ಹೂ ಅರಳಿದೆ, ಕೆಲವುದ್ರಲ್ಲಿ ಎಲ್ಲ, ನಾನು ಹೋದ ಹೊತ್ತು ಮಾತ್ರ ಕೆಲವುದ್ರಲ್ಲಿ ಎಲ್ಲ ಅರಳಿರಲಿಲ್ಲ. ಆದರೆ ದೊಡ್ಡಮ್ಮ ಎಲ್ಲವನ್ನು ಕೂಡ ವಿವರಿಸಿ ಹೇಳ್ತಾ ಇದ್ರು, ಯಾವುದ್ರಲ್ಲಿ ಯಾವ ಬಣ್ಣದ ಹೂ ಆಗ್ತದೆ ಅಂತ, ಎಲ್ಲಿಂದ ತಂದದ್ದು ಎಲ್ಲ ಹೇಳ್ತಾ ಇದ್ರು. ಹಾಗೆ ನಾವು ಹೋಗಿ ಒಂದು ಸುಮಾರು 1/4 ಗಂಟೆಯಷ್ಟು ಸಮಯ ಹೂದೋಟದಲ್ಲೇ ಕಳೆದೆವು ಅಂತ ಹೇಳ್ಬೋದು. ನೋಡಿ ಪ್ರತಿಯೊಂದನ್ನು ಕೂಡ ಎಷ್ಟು ಚಂದ ನೆಟ್ಟಿದ್ದಾರೆ ಅಂತ. ಬಣ್ಣ ಬಣ್ಣದ ಹೂದೋಟ ನೋಡುವಾಗ ಒಂದ್ಸಲ ಹೋಗದೇ ಇರಲಿಕ್ಕೆ ಆಗುದಿಲ್ಲ ಅಲ್ವಾ. ಇದೇ ಗುಲಾಬಿ ನಾನು ನಮ್ಮ ಮನೆಯಲ್ಲಿ ಕೂಡ ತೋರಿಸಿದ್ದೆ, ನಿಮಗೆ ನೆನಪಿರಬಹುದು. ಮತ್ತು ಇಲ್ಲಿ ಒಂದು ಚಿಕ್ಕ ಚಿಕ್ಕ ಪಾಟಲ್ಲಿ ಈ ರೀತಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಈ ಹೂ ಕೂಡ ನಮ್ಮ ಮನೆಯಲ್ಲಿತ್ತು. ಇದೊಂದು ಪುಟ್ಟ ಗುಲಾಬಿ, ಎಲೆ ಕೂಡ ಪುಟ್ಟದುಂಟು. ಹಾಗೆ ಈ ದಾಸವಾಳ ನನಗೆ ತುಂಬ ಇಷ್ಟ ಆದದ್ದು, ಕಡು ಕೆಂಪು ಬಣ್ಣ ಆಯಿತಾ. ನೋಡಿ ಅಂಗಳದ ಬದಿಯಲ್ಲಿ ಪುಟ್ಟ ಗಾರ್ಡನ್ ಒಂದು ಉಂಟು ದೊಡ್ಡಮ್ಮಂದು, ಅದನ್ನು ತೋರಿಸಿರುವಂಥದ್ದು ನಾನು. ಹಾಗೆಯೇ ಇದೊಂದು ಐಸ್ ಕ್ಯಾಂಡಿ ಹೂ ಅಂತ ನಾವು ಕರೆಯೋದಾಯ್ತಾ. ನಾವು ತುಂಬ ಸಣ್ಣದಿರುವಾಗಲೇ ಅಲ್ಲಿ ಉಂಟು ಆ ಹೂ. ಮತ್ತು ಈ ಸಲ ಮಾವಿನಕಾಯಿ ಕೂಡ ಆಗಿತ್ತು ದೊಡ್ಡಮ್ಮನಲ್ಲಿ ನೋಡಿ ಅಂತೆ. ಇದು ಮತ್ತೆ ಅವರ ನಾಯಿ ಆಯಿತಾ, ನೋಡಿ ಎಷ್ಟು ಚಂದ ಉಂಟಂತ. ನೋಡಿ ಮತ್ತೆ ಒಳಗೆ ಹೋಗಿ ಪಾಯಸ ಕುಡಿದೆ. ನನಗೆ ನಿಜವಾಗ್ಲೂ ಪಾಯಸ ಇಷ್ಟ ಇಲ್ಲ, ಆದರೆ ದೊಡ್ಡಮ್ಮ ಪ್ರೀತಿಯಿಂದ ಕೊಡುವಾಗ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ಲ. ಮತ್ತು ಇದು ಕಡಲೆಬೇಳೆದ್ದು ವಡೆ ಆಯಿತಾ. ನಮ್ಮಲ್ಲಿ ಶ್ರಾದ್ದ ಕಾರ್ಯಕ್ರಮಕ್ಕೆಲ್ಲ ವಡೆ ಸುಟ್ಟವು ಅಂತ ಹೇಳಿ ಎಲ್ಲ ಕಡ್ಡಾಯವಾಗಿ ಮಾಡಬೇಕು. ಕತ್ತಲೆ ಆಗಿದೆ, ರಾತ್ರಿ ಆಗಿದೆ. ನಿಮಗೆ ಮೊಬೈಲಲ್ಲಿ ನನ್ನನ್ನು ಕಾಣ್ತದೆ ಇಲ್ವಾ ಗೊತ್ತಿಲ್ಲ. ನಾನು ಮನೆಗೆ ಹೋದ ನಂತರ ವೀಡಿಯೋ ಮಾಡ್ತೇನೆ ಆಯಿತಾ. ಈಗ ನಮ್ಮ ಮನೆಗೆ ಹೊರಟೆವು ನಾವು. ನೋಡಿ ನನಗೋಸ್ಕರ ದೊಡ್ಡಮ್ಮ ಎಂತ ಕೊಟ್ಟಿದ್ದಾರೆ ಅಂತ. ನನಗೆ ಮಾವಿನಕಾಯಿ ಅಂದರೆ ಇಷ್ಟ ಅಂತ ಗೊತ್ತುಂಟು ದೊಡ್ಡಮ್ಮನಿಗೆ. ನೋಡಿ ಅಂತೆ ಮಾತಾಡ್ತಾ ಉಂಟಲ್ವ, ನಮಗೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ದೊಡ್ಡಮ್ಮ ಅಕ್ಕ ಎಲ್ಲ ಇದ್ದರು, ಅಕ್ಕನ ಮಗ ಎಲ್ಲ ಇದ್ದ. ಹಾಗೆ ಮಾತಾಡಿಲ್ವಾ ನಮಗೆ ಹೊರಗೆ ನೋಡ್ತೇವೆ ಕತ್ತಲಾಗಿದೆ, ಮತ್ತು ಇನ್ನು ಹೊರಡ್ತೇವೆ ಅಂತ ಹೇಳಿ ಬೇಗ ಹೊರಟು ಬಂದೆವು. ಹಾಗೆ ನಾವು ನಮ್ಮ ಮನೆಗೆ ತಲುಪಿದೆವು ಆಯಿತಾ. ನೋಡಿ ಇದು ಗುಜ್ಜೆ, ಹಲಸಿನಕಾಯಿ, ಎಳೆ ಹಲಸಿನಕಾಯಿ ಇರ್ತದಲ್ಲ, ಅದಕ್ಕೆ ನಾವು ಗುಜ್ಜೆ ಅಂತ ಹೇಳುದು. ಅದನ್ನು ಕಟ್ ಮಾಡಿದ್ರು, ಅದು ಜಾಸ್ತಿ ಉಳಿದಿದೆ ಅಂತ ಹೇಳಿ ಗುಜ್ಜೆ ಕೂಡ ಕೊಟ್ಟರು, ಜೊತೆಗೆ ಮಾವಿನಕಾಯಿ. ಮತ್ತು ಇದೆಂತ ಅಮ್ಮ, ಇದು ಮೆಣಸ್ಕಾಯಿ ಸ್ವಲ್ಪ. ಈಗ ಸಾಯಂಕಾಲ 7 ಗಂಟೆ ಆಗಿದೆ ಆಯಿತಾ. ನಾವಲ್ಲಿ ಹೋಗಿ ತುಂಬ ಹೊತ್ತು ಮಾತಾಡಿ ಎಲ್ಲ ಬಂದದ್ದು.
ಅಲ್ಲಿ ಮೇಲೆ ಟ್ಯಾಂಕ್ ನಿರ್ಮಾಣ ಆಗ್ತಾ ಉಂಟಲ್ಲ, ಅವರೇ ನಮ್ಮ ಮಾರ್ಗದ ಹತ್ರ ಎಂಥದ್ದು ಜಲ್ಲಿ ಹುಡಿಯ ಎಂಥದ್ದು ಹಾಕ್ತಾ ಇದ್ದಾರೆ, ಸಿಮೆಂಟ್ ಮಿಶ್ರಣ ಆಗಿರಬಹುದು ಅಂತ ನಮಗೆ ಸರಿ ಕಾಣಲಿಲ್ಲ. ಹಾಗೆ ನಾನು ನಾಳೆ ಆ ಕಡೆ ಹೋದರೆ ವಿಡಿಯೋ ಮಾಡಿ ಹಾಕ್ತೇನೆ ಆಯ್ತಾ ಮಾರ್ಗವನ್ನು. ಈ ವರ್ಷದ ಮೊದಲ ಹಲಸಿನ ಹಣ್ಣು ತಿಂತಾ ಇದ್ದೇವೆ ಆಯ್ತಾ ನಾವು. ಆಗ ಬಾವ ಬರುವಾಗ ಇಲ್ವಾ ನಮ್ಗೆ ಹಲಸಿನ ಹಣ್ಣು ತಂದಿದ್ದಾರೆ ಆಯ್ತಾ. ನನ್ಗೆ ತುಂಬಾ ಇಷ್ಟ ಹಲಸಿನ ಹಣ್ಣು ಅಂತ ಹೇಳಿದ್ರೆ. ಈಗ ಅಮ್ಮ ತಯಾರಿ ಮಾಡ್ತಾ ಇದ್ದಾರೆ ಹಲಸಿನ ಹಣ್ಣು ತುಂಡು ಮಾಡ್ಲಿಕ್ಕೆ. ಯಾರೆಲ್ಲ ಈ ವರ್ಷದ ಮೊದಲ ಹಲಸಿನ ಹಣ್ಣು ತಿಂದಿದ್ದೀರಿ ಅಂತ ಹೇಳುದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ನಮ್ಮ ಮರದಲ್ಲಿ ಇಷ್ಟು ಬೇಗ ಹಲಸಿನ ಹಣ್ಣು ಆಗುದಿಲ್ಲ, ಆದ್ರೂ ಕೂಡ ಅದು ಮತ್ತೆ ಮಂಗಗಳೆಲ್ಲ ತಿಂದು ನಮ್ಗೆ ಉಳಿಯೋದು ಇಂತಿಷ್ಟೇ ಅಂತ ಇರ್ತದೆ. ನೋಡಿ ಇಲ್ಲಿ ಎಲ್ಲ ತಯಾರಿ ಮಾಡಿ ಇಟ್ಟಿದ್ದಾರೆ ಅಮ್ಮ ಹಲಸಿನ ಹಣ್ಣು ತುಂಡು ಮಾಡಲಿಕ್ಕೆ. ನೋಡಿ ಹಲಸಿನ ಹಣ್ಣು ಅಮ್ಮ ಈಗ ತುಂಡು ಮಾಡ್ತಾ ಇದ್ದಾರೆ. ನಾನಂತೂ ತುಂಬ ಕುತೂಹಲದಿಂದ ಮುಂದೆ ಕೂತ್ಕೊಂಡಿದ್ದೇನೆ ಆಯ್ತಾ. ಪರಿಮಳ ಕೂಡ ಬರ್ತಾ ಉಂಟು ಈಗಲೇ. ವಾವ್, ನೋಡಿ ಅಂತೆ ಎಷ್ಟು ಹಳದಿ ಬಣ್ಣ ಉಂಟು ಅಂತ. ಒಳ್ಳೆ ಪರಿಮಳ ಕೂಡ ಉಂಟಾಯ್ತಾ. ಅಮ್ಮ ತುಂಡು ಮಾಡ್ತಾ ಇರುವಾಗ್ಲೇ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಉಂಟು ಅಂತ ಹೇಳಿದ್ರೆ ನನ್ಗೆ ಅಂತೂ ತುಂಬಾ ಆಸೆ ಆಗ್ತಾ ಉಂಟು. ಈ ವರ್ಷದ ಮೊದಲ ಹಲಸಿನ ಹಣ್ಣು. ಸೀರಿದ್ದು ತುಂಬಾ ಒಳ್ಳೇದುಂಟು. ನಂಗೆ ಗೊತ್ತಿಲ್ಲ ವಿಡಿಯೋದ ಲೈಟಿಂಗ್ಸ್ ಎಲ್ಲ ಸರಿ ಬರ್ತಾ ಉಂಟಾ ಅಂತ. ಸ್ವಲ್ಪ ಕತ್ತಲೆ ಆಗಿರೋದ್ರಿಂದ, ನಮ್ಮದು ಹಂಚಿನ ಮನೆ, ಹಗಲಲ್ಲೇ ಕತ್ತಲೆ ಜಾಸ್ತಿ. ಹಾಗಿರುವಾಗ ರಾತ್ರಿ ಲೈಟಿನ ಬೆಳಕು ಅಷ್ಟು ಸರಿಯಾಗಿ ಈ ಮೊಬೈಲ್ ವಿಡಿಯೋಗೆ ಸಾಕಾಗ್ತದ ನನ್ಗೆ ಗೊತ್ತಿಲ್ಲ. ಎಷ್ಟು ಕಾಣ್ತದ ಅಷ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಆಯ್ತಾ. ಕಳೆದ ವರ್ಷ ಎಲ್ಲ ಹಲಸಿನ ಹಣ್ಣಾಗುವ ಸಮಯದಲ್ಲಿ ಬಹುಶಃ ನಾನು ಬೆಂಗಳೂರಲ್ಲಿದ್ದೆ. ಹಾಗಂತ ಹೇಳಿ ತಿಂಗಳಿಗೊಮ್ಮೆ ನಾನು ಊರಿಗೆ ಬರ್ತಾ ಇದ್ದೆ, ಸಿಕ್ಕಿದೆ ಊರಲ್ಲಿ ಕೂಡ. ಆದ್ರೆ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗೆಲ್ಲ ಇಲ್ವಾ ಗಾಡಿಯಲ್ಲಿ ಹಲಸಿನ ಹಣ್ಣು ಮಾಡ್ತಾರಲ್ಲ, ಅದರ ಪರಿಮಳ ಕೇಳಿ ಊರನ್ನು ನೆನಪಾಗುದು. ಹಲಸಿನ ಹಣ್ಣು ತಿನ್ಬೇಕಂತ ಆಸೆ ಆಗ್ತದೆ, ಪರಿಮಳ ಕೇಳುವಾಗ ಉಂಟಲ್ವಾ ಊರನ್ನೇ ನೆನಪಾಗುದು. ಊರಲ್ಲಿ ಹಲಸಿನ ಹಣ್ಣು ತಿಂದದ್ದೆಲ್ಲ ನೆನಪಾಗ್ತಾ ಉಂಟು ಅಂತ ಹಾಗೆ. ಆದ್ರೆ ನಾನು ಯಾವತ್ತೂ ಕೂಡ ದುಡ್ಡು ಕೊಟ್ಟು ಹಲಸಿನ ಹಣ್ಣು ತೆಕ್ಕೊಳ್ಳೋ ಗೋಜಿಗೆ ಹೋಗ್ಲಿಲ್ಲ. ನನ್ಗೆ ಅದು ತೆಕ್ಕೊಳ್ಳಿಕ್ಕೆ ಇಷ್ಟ ಕೂಡ ಆಗ್ತಾ ಇರ್ಲಿಲ್ಲ. ಊರಲ್ಲಿ ಆಗುದಕ್ಕೆ ದುಡ್ಡು ಕೊಡ್ಲಿಕ್ಕೆ ಎಂತ ಉಂಟು ಅಂತ ಅನಿಸ್ತಾ ಇರ್ತಿತ್ತಾಯ್ತಾ. ನಮ್ಮ ದನಕ್ಕೆ ಕೂಡ ಈ ವರ್ಷದ ಮೊದಲ ರೆಚ್ಚೆ. ಮತ್ತೆ ಇಲ್ವಾ ಹಲಸಿನ ಹಣ್ಣು ಹೆಚ್ಚು ರುಚಿ ನನ್ಗೆ ಯಾವಾಗ ಅನಿಸುದು ಗೊತ್ತುಂಟಾ, ಈ ರೀತಿ ಕಡಿ ಅಂತ ಹೇಳುದು ನಾವಿದಕ್ಕೆ. ಇದರಿಂದ ನಾವೇ ಇದನ್ನು ತೆಗ್ದು ತಿಂದ್ರೆ ಉಂಟಲ್ವಾ ಅದರ ರುಚಿಯೇ ಬೇರೆ ಅಂತ ಹೇಳ್ಬೋದು. ಹಾಗೆ ಮತ್ತೆ ಅಮ್ಮ ತೆಗ್ದು ಹಾಕಿದಂತ ತಿನ್ಲಿಕ್ಕೆ ಕೂಡ ಇಷ್ಟವೇ, ಇಲ್ಲ ಅಂತ ಇಲ್ಲ. ಹಲಸಿನ ಹಣ್ಣು ಹೇಗೆ ತಿಂದ್ರು ಕೂಡ ಇಷ್ಟವೇ. ರುಚಿ ಜಾಸ್ತಿ ಅಂತ ಇರೋದು ಈ ರೀತಿ ಇರ್ತದಲ್ಲ, ಇದರಿಂದ ನಾವು ತೆಗ್ದು ತಿನ್ನುವಾಗ ಒಂಥರ ರುಚಿ ಜಾಸ್ತಿ ಅಂತ ಅನಿಸುದು. ಇವತ್ತಿನ ಈ ಒಂದು ಸರಳ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ. ನನ್ನ ವಿಡಿಯೋವನ್ನು ಪ್ರತಿದಿನ ಕಾದು ಕುಳಿತು ನೋಡುವಂತಹ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಆಯಿತಾ. ನಿಮ್ಮ ಪ್ರೋತ್ಸಾಹ ಯಾವತ್ತೂ ಕೂಡ ಹೀಗೇ ಇರಲಿ. ಹಾಗೆ ನನ್ನ ವಿಡಿಯೋವನ್ನು ಮೊದಲನೆಯವರಾಗಿ ನೋಡ್ತಾ ಇದ್ದರೆ, ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.